ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇದು ಬಂದು ಜಡೆ ಪ್ಲ್ಯಾಂಟ್ ಅಂತ ಹೇಳಿ ತುಂಬ ದಿನಗಳಿಂದ ನಾನು ಹೊರಗಡೆನೇ ಇಟ್ಟಿದ್ದೆ. ಬಹಳ ಬಿಸಿಲಿತ್ತು ಅಂತ ಹೇಳಿ. ಸೊ ಇವಾಗ ಕ್ಲೈಮೇಟ್ ಚೇಂಜ್ ಆಗಿದೆ, ಮಳೆ ಕೂಡ ಬರ್ತಿರೋದ್ರಿಂದ ಮನೆ ಒಳಗಡೆ ತಂದಿಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂದರೆ, ಬೆಳಗ್ಗೆದ್ದು ಇದನ್ನೆಲ್ಲ ನೋಡಿಬಿಟ್ರೆ ಏನೋ ಒಂದು ಎನರ್ಜಿ ಬರುತ್ತೆ ನಮಗೆ ಕೆಲಸ ಮಾಡೋದಕ್ಕೆ. ಇನ್ನು ನಿನ್ನೆ ಸಂಡೇ ಆಗಿರೋದ್ರಿಂದ ಕೆಲವೊಂದೆಲ್ಲ ಹೋಮ್ವರ್ಕ್ ಪೆಂಡಿಂಗ್ ಇತ್ತು. ವೈಶುನು ಕೂಡ ಸ್ವಲ್ಪ ಬೇಗ ಎಬ್ಸಿದ್ದೆ. ಹಾಗೆ ನಾ ಬೆಳಗಿನ ಕೆಲಸ ಪೂಜೆ ಎಲ್ಲ ಮುಗ್ದಿದೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಗ್ಲಾಸ್ ಬಿಸಿನೀರು, ಅದರ ಜೊತೆ ಏನಾದರೂ ಹಾಲು ವೇರ ಇಲ್ಲ ಬೀಟ್ರೂಟ್ ಕ್ಯೂಬ್ಸ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ ಥರದ್ದನ್ನು ತೊಗೊಂಡು ಡೇನ ಸ್ಟಾರ್ಟ್ ಮಾಡ್ತೀನಿ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಇದು ಶುಗರ್ ಇದ್ದವರು ರೆಗ್ಯುಲರ್ ಆಗಿ ತೊಗೋಬೇಕು ಅಂತ ಹೇಳ್ತಾರೆ, ತುಂಬಾ ಒಳ್ಳೆಯದು ಅಂತ ಹೇಳಿ. ಹಾಗೆ ಊಟಕ್ಕೆ ರೊಟ್ಟಿ, ಉದ್ದುರಬೇಳೆ ಹಾಗೆ ತುಪ್ರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಕಾಳು ಅಥವಾ ಬೇಳೆ ಥರದ್ದನ್ನು ಮಾಡಿದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಎರಡೂ ವೆಜಿಟೇಬಲ್ ಬೇಡ ಅಂತ ಹೇಳಿ. ಇನ್ನು ಇಷ್ಟು ದಿನ ಏನೇ ಮಾಡಿದರೂ ಕೂಡ ನಾವೇನು ಮಾಡಿರ್ತೀನೋ ಅದನ್ನೇ ತೊಗೊಂಡು ಹೋಗೋದು, ಮಕ್ಕಳು ಪ್ರೀತಿಯಿಂದ ತಿನ್ನೋದು ಮಾಡ್ತಾರೆ. ಅವ್ರು ಯಾವತ್ತೂ ಇಂಥದ್ದು ಬೇಕು, ಇದನ್ನು ಮಾಡಿಕೊಡು ಅಂತ ಹೇಳಿರೋದಿಲ್ವೇ ಇಲ್ಲ. ಸೊ ಅದಕ್ಕೆ ಹೇಳೋದು, ಆದಷ್ಟು ಮಕ್ಕಳಿಗೆ ಮುಂಚೆಯಿಂದನೇ ತಿನ್ನಿಸೋದನ್ನು ರೂಢಿ ಮಾಡಿ. ತುಂಬಾ ಒಳ್ಳೆಯದು ಅದು. ತುಪ್ರೆಕಾಯಿ ಅಂದರೂ ನಾವು ಹಿಂದಿನ ದಿನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಕಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಬೆಳಗ್ಗೆನೇ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಬಟ್ ಹಿಂದಿನ ದಿನ ಅನ್ನೋದು ತಲೆಯಲ್ಲಿ ಪ್ರಿಪೇರ್ ಆಗಿರಬೇಕು. ನಾಳೆ ಏನು ಮಾಡ್ಕೋಬೇಕು, ಮಕ್ಕಳ ಲಂಚ್ಗೆ ಏನು ಕೊಡಬೇಕು, ಊಟಕ್ಕೆ ಏನು ಕೊಡಬೇಕು ಅನ್ನೋದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ರಾತ್ರಿ ಬೇಗ ಮಲ್ಕೊಳ್ಳೋದು, ಮಾರ್ನಿಂಗ್ ಬೇಗ ಹೇಳೋದು ತುಂಬಾ ಮುಖ್ಯ ಆಗುತ್ತೆ. ಎಷ್ಟು ಬೇಗ ಹೇಳ್ತೀವೋ ನಮ್ಮ ಡೇ ಅಷ್ಟು ಪೀಸ್ಫುಲ್ಲಾಗಿರುತ್ತೆ, ಒಂಥರ ನೆಮ್ಮದಿ ಅಂತಲೇ ಅನಿಸುತ್ತೆ. ನಾನು ಸುಮಾರು ದಿನಗಳಿಂದ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾಯಿಲ್ಲ, ಕಡಾಯಿ. 6-7 ವರ್ಷ ಆಯಿತು ಇದನ್ನು ತೊಗೊಂಡು. ಇದು ಕೆಳಗಡೆ ಕ್ರ್ಯಾಕ್ ಆದಂಗೆಲ್ಲ ಆಗಿದೆ. ನನಗೆ ಮತ್ತು ಗ್ಯಾಸ್ ಮೇಲೆ ಇಟ್ಟಾಗ ಎಲ್ಲಿ ಒಡೆದೋಗುತ್ತೇನೋ ಅಂತ ಭಯ ಆಗ್ತಿತ್ತು. ಹಾಗಾಗಿ ಅದನ್ನು ಬಳಸ್ತಾನೇ ಇಲ್ಲ. ಇವಾಗಂತೂ ತುಂಬ ಅದು ನೆನಪಾಗ್ತಾ ಇರುತ್ತೆ. ಮುಂಚೆ ಅಂತೂ ಸುಮಾರು ಅಡುಗೆಗಳು ಅದರಲ್ಲಿನೇ ಮಾಡ್ತಾಯಿದ್ದೆ. ಅದನ್ನು ಬಿಟ್ಟು ಬೇರೆ ಪಾತ್ರೆ ಬಳಸ್ತಾನೇ ಇರಲಿಲ್ಲ ನಾನು. ಈ ಪಾತ್ರೆ ಕೂಡ ಅಷ್ಟೇ. ಇವೆಲ್ಲ ತೊಗೊಂಡು 6-7 ವರ್ಷ ಆಯಿತು. ಮಣ್ಣಿನ ಪಾತ್ರೆ ಇದ್ದಾಗ ಜಾಸ್ತಿ ಅಡುಗೆ ಅದರಲ್ಲಿನೇ ಮಾಡ್ತಾಯಿದ್ದೆ ನಾನು. ಏನೋ ಒಂಥರ ಆ ರುಚಿ, ಆ ಘಮ ಬೇರೆ ಬರುತ್ತೆ ಅದರಲ್ಲಿ. ತುಪ್ರೆಕಾಯಿ ಸೇಮ್ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ. ಮುಂಚೆ ಒಂದು 2 ಸರಿ ನಾನು ಬೇರೆ ಬೇರೆ ಥರ ಟ್ರೈ ಮಾಡಿದ್ದೆ. ಸೊ ಅದು ಯಾರಿಗೂ ಇಷ್ಟ ಆಗಲೇ ಇಲ್ಲ. ಹಾಗಾಗಿ ನಾರ್ಮಲಾಗಿ ಬದನೇಕಾಯಿ ಪಲ್ಯ ಎಲ್ಲ ತುಂಗಾಯಿ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡಿದರೆ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ತುಪ್ರೆಕಾಯಿನ ಹಾಕ್ಕೊಂಡು ಈ ಥರ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿಕೊಂಡು ಮುಚ್ಚಿಬಿಟ್ರೆ ಆ ಉಗ್ಗಿಗೆ ಒಂದು ಸ್ವಲ್ಪ ಕುದ್ದೋಗುತ್ತೆ. ಆಮೇಲೆ ನಾವು ಖಾರ ಉಪ್ಪನ್ನು ಹಾಕ್ಕೋಬೇಕು. ಮತ್ತು ಹಸಿ ಅರಿಶಿನ ಸಿಗ್ತಾಯಿದೆ ಇವಾಗ. ಅಡುಗೆಗೆ ನಾನು ಹಸಿ ಅರಿಶಿನ ಬಳಸ್ತೀನಿ. ಹಸಿ ಅರಿಶಿನನ ನಾವು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಜೊತೆ ಅಥವಾ ಕರಿಬೇವು ಹಾಕಬೇಕಾದ್ರೇ ಹಾಕ್ಕೋಬೇಕು. ಆಮೇಲೆ ಹಾಕಿದರೆ ಅದು ಮಧ್ಯದಲ್ಲಿ ಬಾಯಿಗೆ ಸಿಕ್ಕಾಗ ತುಂಬಾ ಕಹಿ ಅಂತ ಅನಿಸುತ್ತೆ. ಸೊ ಉದ್ದುರಬೇಳೆಗೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಬೆಂದಮೇಲೆ ಇಲ್ಲಿ ನಾನು ಇದಕ್ಕೆ ಖಾರ, ಉಪ್ಪು ಹಾಗೆ ಅರಿಶಿನ, ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತೀನಿ. ಆಮೇಲೆ ಶೇಂಗಾ ಪುಡಿ ಮೇನು. ಈ ಬದನೆಕಾಯಿಗೆ ತುಪ್ರೆಕಾಯಿ ಹೀರಿಕಾಯಿ ಮಾಡಿದರೆ ಶೇಂಗಾ ಪುಡಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಶೇಂಗಾ ಪುಡಿ ಹಾಕ್ಬಿಟ್ಟು ನಾನು 1 ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೆಂದರೆ ಪಲ್ಯ ರೆಡಿಯಾಗಿ ಹೋಗುತ್ತೆ. ಬೇಗ ಬೆಂದೋಗುತ್ತೆ ತುಪ್ರೆಕಾಯಿ. ಎಳಿದಿತ್ತು ಅಂದರೆ ಇನ್ನೂ ಬೇಗನೆ ಆಗೋಗುತ್ತೆ. ಸೊ ಲೋ ಫ್ಲೇಮಲ್ಲಿನೇ ಅದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ವೆಜಿಟೇಬಲ್ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಫ್ರೂಟ್ಸು, ವೆಜಿಟೇಬಲ್ಲು ಈ ಥರ ಊಟ ಕೊಡೋದ್ರಿಂದ ನನಗೇನೋ ಸ್ಟ್ರಾಂಗ್ ನಂಬಿಕೆ, ಒಳ್ಳೆಯದಾಗತ್ತೆ, ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅದನ್ನೇ ನಾನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ರಾತ್ರಿಯೇ ಬಾದಾಮ್ ಅದೆಲ್ಲ ನೆನೆಸಿರ್ತೀನಿ. ರೆಗ್ಯುಲರ್ ಆಗಿ ಕೊಡ್ತೀನಿ ಅಂತ ಏನೂ ಇಲ್ಲ. ರೆಗ್ಯುಲರ್ ಆಗಿ ಕೊಡೋದು ಫ್ರೂಟ್ಸು ಮಿಸ್ ಮಾಡಲ್ಲ. ಆದಷ್ಟು ಏನಾದರೂ ಒಂದು ಬೆಳಗ್ಗೆ ಫ್ರೂಟ್ ಕೊಟ್ಟೇ ಕೊಡ್ತಿರ್ತೀನಿ. ಬಾದಾಮನ್ನ ಕೆಲವೊಂದು ದಿನ ನೆನೆಸಿರ್ತೀನಿ, ಕೆಲವೊಂದು ದಿನ ನೆನೆಸಿರಲ್ಲ. ಇಲ್ಲಿ ಪಲ್ಯ ಕೂಡ
ರೆಡಿ ಆಯಿತು ನೋಡಿ. ಇಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ತುಂಬಗಾಯಿನ ಈ ಬದನೆಕಾಯಿ ಥರ ಮಾಡೋರು ಈ ಥರ ಹಾಕಿ ಕೂಡ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಉದ್ರಬೇಳೆ ಕೂಡ ರೆಡಿ ಆಯಿತು. ನಿನ್ನೆ ಸಂಡೇ ಅಲ್ವಾ, ತಲೆ ಸ್ನಾನ ಹಾಗೆ ನೇಲ್ ಕಟ್ಟು ಅದೆಲ್ಲ ಮಾಡಿರ್ತೀವಿ. ಸೊ ಇವತ್ತು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಜಡೆ ಹಾಕಿನೇ ಸ್ಕೂಲಿಗೆ ಕಳಿಸ್ತೀನಿ. ಅವಳಿಗೆ ಕೂದಲು ಬಿಟ್ಕೊಂಡು ಹೋಗೋದು ಅದೆಲ್ಲ ಇರಿಟೇಟ್ ಆಗುತ್ತೆ. ಒಂದು ದಿನ ಕೂದಲು ಬಿಟ್ಕೊಂಡು ಹೋಗಲ್ಲ. ತಲೆ ಸ್ನಾನ ಏನಾದರೂ ಸ್ಕೂಲ್ ಇರೋ ದಿನದಲ್ಲಿ ಮಾಡಿದರೆ ಮಾತ್ರ ಹಾಗೆ ಹೋಗಿರ್ತಾಳೆ. ಇಲ್ಲಾಂದರೆ ಕಂಪಲ್ಸರಿ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಜಡೆ ಹಾಕಿನೇ ಕಳಿಸ್ತೀನಿ. ಒಂಥರ ಕೂದಲೆಲ್ಲ ಬಿದ್ದರೆ ಇರಿಟೇಟ್ ಮಾಡ್ಕೊತಿರ್ತಾಳೆ, ಅದು ಸುಚ್ಚುತ್ತೆ ಅಂತ ಹೇಳಿ. ಅವಳದು ಹೇರ್ ಅಂತೂ ಎಷ್ಟು ಹೆಲ್ದಿ ಆಗಿದೆ ಅಂದರೆ ಹೇರ್ ಫಾಲ್ಸ್ ಆಗಲ್ಲ, ತುಂಬ ಚೆನ್ನಾಗಿ ಬೆಳವಣಿಗೆ ಇದೆ. ಹಾಗೆ ತುಂಬ ದಪ್ಪ ಇದೆ ಅವಳ ಹೇರು. ಸೊ ಅದೆಲ್ಲ ನಾವು ತಿನ್ನೋ ಊಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಪ್ರತಿದಿನ ನಾನೇ ಎಬ್ಬಿಸ್ತೀನಿ ವೈಭವ್‌ನ. ಅವ್ರ ಪಪ್ಪ ಏನಾದರೂ ಎಬ್ಬಿಸ್ಬಿಟ್ರೆ ಆ ಕಡೆ ಒದ್ದಾಡಿ, ಈ ಕಡೆ ಒದ್ದಾಡಿ ಅವರು 1 ಸರಿ, 2 ಸರಿ ಸುಮ್ಮನೆ ಇರ್ತಾರೆ. 3ನೇ ಸರಿ ರೇಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನಾನೇ ಎಬ್ಬಿಸ್ಬಿಟ್ಟು ರೆಗ್ಯುಲರ್ ಆಗಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿಸಿ ಅವನನ್ನು ಫ್ರೆಶ್ ಅಪ್ ಆಗೋದಕ್ಕೆ ಕಳಿಸ್ತೀನಿ. ಈಗ ನಮಗೆ 10 ಎಬ್ಬಿಸ್ತಾ ಇರ್ತೀವಿ. ಆದರೆ ಅದೇನೋ ಗೊತ್ತಿಲ್ಲ 2ನೇ ಸರಿಗೇನೆ 2ನೇ ಸರಿ 3ನೇ ಸರಿಗಂತೂ ರೇಗೇ ಬಿಡ್ತಾರೆ. ಇನ್ನೂ ಎದ್ದೇಳವಲ್ಲ ಎಬ್ಬಿಸು ಹಾಗೆ ಹೀಗೆ ಅಂತ. ಸೊ ಅದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಏನೇ ಕೆಲಸ ಇದ್ರೂ ಅದನ್ನ ಬಿಟ್ಟು ನಾನು ಅವನನ್ನು ಎಬ್ಬಿಸಿ ಫ್ರೆಶ್ ಅಪ್ ಆಗೋದಕ್ಕೆ ಕಳಿಸ್ತೀನಿ. ನಾನು ಎಬ್ಬಿಸಿದ್ರಂತೂ ಒಂದೇ ಮಾತಿಗೆ ಎದ್ಬಿಟ್ಟು ಏನು ಕಿರಿಕಿರಿ ಮಾಡೋದೇ ಇಲ್ಲ ಅವನು, ಹೋಗ್ಬಿಡ್ತಾನೆ. ಸ್ವಲ್ಪ ಮುಂಚೆ ಎಬ್ಬಿಸಿ ರೆಡಿ ಮಾಡಿಸ್ತೀವಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಫ್ರೂಟ್ ಕೊಟ್ವಿ, ಡ್ರೈ ಫ್ರೂಟ್ಸ್ ಕೊಟ್ವಿ, ಊಟ ಕೊಟ್ಬಿಟ್ರೆ ಅವ್ರಿಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಲ್ದಿ ರೆಡಿ ಮಾಡಿ ಒಂದು ಅರ್ಧ ಗಂಟೆನಾದರೂ ಅವರಿಗೆ ತಿನ್ನೋದಕ್ಕೆ ಅಂತ ಟೈಮ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡಿರ್ತೀವಿ. ಅದರಲ್ಲಿ ಎಕ್ಸಾಕ್ಟ್ ಟೈಮಿಗೆ ಬಸ್ ಬರುತ್ತೆ. ಅಲ್ಲಿ ಕೂಡ ಮೆಸೇಜ್ ಆಗ್ತಾನೆ ಇರ್ತಾರೆ, ಬೇಗನೆ ಬಂದು ಬಸ್ ಸ್ಟಾಪ್ ಹತ್ರ ಇರಬೇಕು ಅಂತ ಹೇಳಿ. ವೈಶು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಇಲ್ಲಿ ಅವಳು ಕೂಡ ಸ್ವಲ್ಪ ಅಜ್ವಾನ ತಿಂದ್ಬಿಟ್ಟು ಬಿಸಿನೀರನ್ನ ಕುಡಿತಿದ್ದಾಳೆ. ಚೆನ್ನಾಗಾದರೆ ಫಸ್ಟು ಉಂಡು ತೋರ್ಸಮ್ಮ ನೋಡಿ ನಾನು ಎಷ್ಟು ಉದ್ರಬೇಳೆ ತುಪ್ರೇಕಾಯಿ ಅದು ಎರಡು ಇಟ್ಟು ಇವತ್ತೆಂಥ ಎಡವಟ್ಟು ಕೆಲಸ ಆಗಿದೆ ಅಂದರೆ ಲಂಚ್ ಬಾಕ್ಸ್ ಕೊಡ್ದೇನೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಮೊನ್ನೆ ಶನಿವಾರ ರವಿವಾರ 2 ದಿನ ನಂಗೆ ಹುಷಾರಿರಲಿಲ್ಲ. ಶನಿವಾರ ಸ್ಟಮಕ್ ಅಪ್ಸೆಟ್ ಆಯಿತು. ರವಿವಾರ ಬಂದು ಪೈನಾಪಲ್ ಕಟ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು 1 ಪೀಸ್ ಪೈನಾಪಲ್ ತಿಂದಿದ್ದೆ. ತುಂಬ ಕಡಿಮೆ, ಅದನ್ನು ತಿನ್ನೋದೇ ಇಲ್ಲ ನಾನು. ಅಷ್ಟೇ ಕತೆ ಮುಗ್ದೋಯ್ತು. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿರೋ ಹೊಟ್ಟೆ ನೋವು 1 ಗಂಟೆ ಆದರೂ ನಿಲ್ತಾನೇ ಇಲ್ಲ, ವಿಪರೀತ ಹೊಟ್ಟೆ ನೋವು. ರವಿವಾರ ಆಗಿರೋದ್ರಿಂದ ಎಲ್ಲೂ ಡಾಕ್ಟ್ರು ಕೂಡ ಇರಲಿಲ್ಲ. ಮತ್ತು ಒ ಪಿ ಡಿಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಇಂಜೆಕ್ಷನ್ ಹಾಕಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದ ಮೇಲೆ ಕಡಿಮೆ ಆಯಿತು. ನನಗೆ ಈ ವಾಷಿಂಗ್ ಮಿಷನಲ್ಲಿ ಬ್ಯಾಗ್ಗಳಿರೋದು ನೆನಪೇ ಇಲ್ಲ. ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿ ಬಾಕ್ಸ್ ಇನ್ನೇನು ಕಟ್ಟಬೇಕು ಅವಾಗ ನೆನಪಾಗ್ತಿದೆ ನನಗೆ ಬ್ಯಾಗೇ ಇಲ್ಲ ಅಂತ ಹೇಳಿ. ಸೊ ಇವಾಗ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಆ ಬಾಕ್ಸ್ನ ಕೊಟ್ಟು ಬರಬೇಕು. ಇನ್ನು ನಮ್ಮ ಮನೆಗೆ ಹಾಲು ಕೊಡೋಕ್ಕೆ ಬರ್ತಾರೆ ಅಂಕಲ್ಲು. ಸೇಮ್ ನಮ್ಮ ಅಪ್ಪರ ವಯಸ್ಸಿದೆ ಅವರಿಗೆ. ತುಂಬ ಶ್ರಮಜೀವಿ. ಈ 10-11 ಗಂಟೆ ಮೇಲೆಲ್ಲ ದನಗಳನ್ನು ಹೊಡ್ಕೊಂಡು ಹೋಗ್ತಿರ್ತಾರೆ. ಅವಾಗವಾಗ ಹೊರಗಡೆ ಹೋದಾಗ ನೋಡ್ತಾ ಇರ್ತೀನಿ. ರೊಟ್ಟಿ ಪಲ್ಯ ಮಾಡಿದಾಗ ನಾನು ಕಂಪಲ್ಸರಿ ಕೊಡ್ತೀನಿ ಅವ್ರಿಗೂ ಕೂಡ. ಪಾಪ ಅವ್ರು ಏನೂ ಇಟ್ಕೊಳ್ಳಲ್ಲ, ಗಿಣ್ಣದ ಹಾಲೆಲ್ಲ ತಂದು ಕೊಡ್ತಾ ಇರ್ತಾರೆ. ತುಂಬಾ ಖುಷಿಪಟ್ಟು ತಿಂತಾರೆ ಊಟ ಏನೇ ಕೊಟ್ಟರು. ಸೊ ನನಗೂ ಕೂಡ ಅವ್ರಿಗೆ ಇಷ್ಟು ಮೇಲೆ ಬಂದು ಹಾಲು ಕೊಡೋದ್ರಿಂದ ನನಗೂ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಬಿಸಿ ರೊಟ್ಟಿ ಪಲ್ಯನ ಕೊಟ್ಟಿದ್ದೀನಿ. ಇನ್ನು
ಇಲ್ಲಿ ನಮ್ಮ ಪ್ಲೇಟ್ ಕೂಡ ರೆಡಿ ಆಯಿತು. ಹೆಲ್ತಿ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು. ಹಾಗೆ ಟ್ಯಾಬ್ಲೆಟ್ ಹಾಕ್ಕೊಳ್ತಿದ್ದೀನಿ. 4 ಏನು ಕೊಟ್ಟಿದ್ದಾರೆ. ನಾನೇ ನನ್ನ ಕೈಯಾರೆ ಮಾಡ್ಕೊಂಡಿದ್ದಿದ್ದು. ಯಾಕಂದರೆ ಈ ಸ್ಟಮಕ್ ಅಪ್ಸೆಟ್ ಆದಾಗ ಪಪಾಯ ಮತ್ತು ಪೈನಾಪಲ್ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ತಿಂದ್ಬಿಟ್ಟು ಯಾವಾಗಾದರೂ ನಾನು ಆರಾಮಾಗ್ತೀನೇನೋ ಅಂತ ಅನ್ನಿಸ್ತಾ ಇತ್ತು ನೆನ್ನೆ. ಈ ಗೌರ್ಮೆಂಟ್ ಟ್ಯಾಬ್ಲೆಟ್ ತುಂಬಾ ಪವರ್ಫುಲ್ ಇದ್ದಾವೆ. 1-1:30ಗೆಲ್ಲ ನಾನು ತೋರಿಸ್ಕೊಂಡಿದ್ದು. 3-4 ಗಂಟೆಗೆಲ್ಲ ಆರಾಮಾಗ್ಬಿಟ್ಟಿದ್ದೆ ನಾನು. ಸೊ ತುಂಬ ಬೇಗನೆ ರಿಲೀಫ್ ಆಯಿತು. ಹಾಗಾಗಿನೇ ಮತ್ತೆ ನಾನು ನೆಕ್ಸ್ಟ್ ಡೇ ಎದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಸ್ಟಮಕ್ ಅಪ್ಸೆಟ್ ಆಗಿದೆ ಅಂದರೆ ಪೈನಾಪಲ್ಲು ಹಾಗೆ ಪಪಾಯನ ವಾರದವರೆಗೂ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಖಂಡಿತ ಯಾರೂ ಈ ತಪ್ಪನ್ನು ಮಾಡಬೇಡಿ. ಇವತ್ತು ನೀರು ಬೇರೆ ಬಿಟ್ಟಿದ್ರು. ಹಾಗಾಗಿ ಬೆಡ್ ಕವರು, ಸೋಫಾ ಕವರು, ದಿವಾನ್ ಕವರ್ ಅದನ್ನೆಲ್ಲ ತೊಳೆಯೋದಕ್ಕೆ ಹಾಕೋಣ ಅಂತ ಹೇಳಿ ಈ ರೂಮಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಹಾಗೆ ವೈಶು, ವೈಭವ್ ಬರೆಯೋದಕ್ಕೆ ಓದೋದಕ್ಕೆ ಕೂತಿರ್ತಾರೆ. ಈ ಬೆಡ್ ಕವರ್ ತುಂಬ ಬರೀ ಶಾರ್ಪ್ನರ್ ಮಾಡಿರೋದು ಹಾಗೆ ಎರೇಸರ್ದು ಅದೇ ಬಿದ್ದಿರುತ್ತೆ. ಹಂಗಾಗಿ ಇದನ್ನು ಒಂದು 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ನಾನು ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ನೀರು ಬಂದಾಗೇ ನಾವು ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಟ್ರೆ ನಮಗೆ ನೀರು ಮಿಕ್ಕತ್ತೆ. ಆಮೇಲೆ ಉಳ್ಕೆದ ದಿನದವರೆಗೂ ಚೆನ್ನಾಗಿ ಬಳಸ್ಬೋದು ಅಂತ ಹೇಳಿ. ಯಾಕಂದರೆ ಇವಾಗಲೂ ಕೂಡ 10ರಿಂದ 11 ದಿನಕ್ಕೆ ಒಂದು ಸರಿ ಬಿಡ್ತಿದ್ದಾರೆ. 1-2 ಸರಿ ಮಧ್ಯದಲ್ಲಿ ಬಟ್ಟೆ ತೊಳೆದಿದ್ದೆ. ನೀರು ಬರುತ್ತೆ ಬಿಡು ಅಂತ ಹೇಳಿ. ಅಲ್ಲೇನೋ ಕರೆಂಟ್ ಪ್ರಾಬ್ಲಮ್ ಆಗಿ ಅಸ್ಸಲು ನೀರಿರಲಿಲ್ಲ. ತುಂಬಾ ಕಷ್ಟ ಆಗೋಗ್ಬಿಟ್ಟಿತ್ತು. ಇಲ್ಲಿ ಸಾಲ್ಟ್ ವಾಟ್ರ್ ಕೂಡ ಸರಿಯಾಗಿ ಬರಲ್ಲ. ಹಾಗಾಗಿ ಬೇಡವೇ ಬೇಡ, ನೀರು ಬಂದ ದಿನವೇ ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಆದರೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆವತ್ತಿನ ದಿನವೇ ಆಲ್ಮೋಸ್ಟ್ ಏನೇನು ಈ ಕವರೆಲ್ಲ ಏನಿರುತ್ತೆ ಬೆಡ್ ಕವರು, ಸೋಫಾ ಕವರು ತೊಳೆಯೋದಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಇನ್ನು ಬಟ್ಟೆ ಅಂತೂ 6 ದಿನ 7 ದಿನದ ಹಾಗೇ ಇರುತ್ತೆ. ಇವತ್ತಿಡೀ ದಿನ ಬರೀ ಬಟ್ಟೆ ತೊಳೆಯೋದೇ ಆಗುತ್ತೆ. ನಾಳೆ ಪೂರ್ತಿ ಮಡ್ಸೋದೇ ಆಗೋಗುತ್ತೆ. ಅಮ್ಮ ಅಂತೂ ಈ ಥರ ನೋಡಿದಾಗಂತೂ ಬೈತಾನೇ ಇರ್ತಾರೆ. ಯಾಕಂದರೆ ಅವರು ಒಂದು ದಿನ ಬಟ್ಟೆ ಟೈಮ್ ಹೆಚ್ಚು ಕಡಿಮೆ ಆದ್ರೇ ಅವರು ನಿಲ್ಲಲ್ಲ. ಇಲ್ಲ ಬಟ್ಟೆ ಒಗಿಬೇಕಿತ್ತು ಈ ಟೈಮಿಗೆ, ಇನ್ನೂ ಟೈಮು ಜಾಸ್ತಿ ಆಗೋಯ್ತು, ಇಷ್ಟೊತ್ತಿಗೆ ಒಣಗ್ತಿದ್ವು ನಮ್ಮ ಬಟ್ಟೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಬಂದಾಗ ಅವ್ರು ಆಶ್ಚರ್ಯ ಪಡ್ತಿರ್ತಾರೆ, ಇಷ್ಟಿಷ್ಟು ದಿನದ ಬಟ್ಟೆ ಹೆಂಗೆ ಇಡ್ತೀನಿ ನೀನು ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಹಂಗಾಗಿ ಇನ್ನು ನೈಟ್ ಕೆಲ್ಸಕ್ಕೆ ಹೋಗಿದ್ರು ಹಸ್ಬೆಂಡು. ಸೊ ಅವರು ನಿದ್ದೆ ಇರಲಿಲ್ಲ. ಹಾಗೆ ಮಾತಾಡ್ತಾ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ನಾವು ಬೆಳಿಗ್ಗೆ ಫ್ರೆಶ್ಶಾಗಿ ಕೆಲಸ ಮಾಡಬೇಕು ಅಂದರೆ ಖಂಡಿತ ನೈಟ್ ನಿದ್ದೆ ಕಂಪಲ್ಸರಿ ಬೇಕು. ಅವ್ರ ಥರ ನಿದ್ದೆಗೆಟ್ಟು ನಮ್ಮ ಕೈಲಿ ಆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅಂತಲೇ ಅನಿಸುತ್ತೆ. ಇನ್ನು ಗ್ರಾಸರಿ ತೊಗೊಂಬಂದು ಆಲ್ರೆಡಿ 1 ವಾರ ಆಗಿತ್ತೇನೋ ನಾನು ಯಾವನ್ನೂ ಹಾಕೇ ಇರಲಿಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಕಿಚನ್ನು, ಆಮೇಲೆ ಹಾಕೋಣ ಅಂತ ಬಿಟ್ಟಿದ್ದೆ. ಹಂಗಾಗಿ ಇವತ್ತು ಆ ಕೆಲಸ ಕೂಡ ಮಾಡ್ಕೊಳ್ತಿದ್ದೀನಿ. ಕೆಲವೊಂದೆಲ್ಲ ಹಿಂದೆನೇ ಮಾಡ್ಕೊಂಬಿಟ್ಟಿರ್ತೀನಿ. ಕೆಲವೊಂದೆಲ್ಲ ಹಂಗೆ ಕೂತಿರುತ್ತೆ, ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಕೂಡ ಪೆಂಡಿಂಗಲ್ಲಿತ್ತು. ಸೊ ಗ್ರಾಸರಿನೆಲ್ಲ ನಾನು ಬಾಕ್ಸಿಗೆ ಹಾಕಿಟ್ಕೊಳ್ತಿದ್ದೀನಿ. ಇನ್ನು ಯಾವುದಾದ್ರೂ ಕೆಲಸ ಬೋರ್ ಆಗ್ತಿದೆ, ಇದನ್ನು ಮಾಡೋಕ್ಕಾಗಲ್ಲ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ನಮ್ಮ ಅಪ್ಪನೇ. ನಮ್ಮ ಅಪ್ಪಗೆ ಫೋನ್ ಹಚ್ಬಿಟ್ಟು ಯಾವುದಾದ್ರೂ ಅವ್ರದ್ದು ಓಲ್ಡ್ ಸ್ಟೋರಿ ಕೇಳ್ತಾ ನನ್ನ ಕೆಲಸಗಳನ್ನ ಮಾಡ್ಕೊಳ್ತಿರ್ತೀನಿ. ನಮ್ಮ ಅಪ್ಪ ಎಷ್ಟುವರೆ ಹಚ್ಚಿದ್ರು ಕೂಡ ಎತ್ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ದಿನದಲ್ಲಿ ಅವರಿಗೆ ಸುಮಾರು ಸರಿ ಫೋನ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ಕೂಡ ಅಷ್ಟೇ, ಅವ್ರ ಜೊತೆ ಮಾತಾಡ್ತಾ ನನ್ನ ಕೆಲಸನ ಮುಗಿಸ್ಕೊಳ್ತಿದ್ದೀನಿ. ಇದು ಅಗಸೆ ಬೀಜ, ಫ್ಲೆಕ್ಸಿಡ್ ಸೀಡ್ಸ್ ಅಂತ ಏನು ಹೇಳ್ತಾರೆ, ಅದರದ್ದು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಶೇಂಗಾ ಪುಡಿ, ಗುರೆಳ್ ಪುಡಿನೆಲ್ಲ ಅಡುಗೆಗೆ ಹೆಂಗೆ ಬಳಸ್ತೀವಿ ಕಾಯಿ ಪಲ್ಯ ಮಾಡಿದಾಗ, ಇದು ಕೂಡ ಸೇಮ್ ಹಾಕೋಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಶೇಂಗಾ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಅಗಸೆ ಪುಡಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಶೇಂಗಾ ಪುಡಿನ ನಾ ಪುಡಿಗಳಂತೂ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ. 3/4% ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಈ ಥರ ಕುಟ್ಟೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಪುಡಿ. ಆಮೇಲೆ ಮಿಕ್ಸಿಯಲ್ಲಿ ಜಾಸ್ತಿ ಹೊತ್ತು ಹಾಕಿಬಿಟ್ರೆ ಎಲ್ಲ ಸುಟ್ಟೋದಂಗೆ ಆಗುತ್ತೆ. ಒಂದು 4-5 ದಿನ ಇಟ್ಬಿಟ್ರೆ ಆ ಪುಡಿ ಎಲ್ಲ
ಉದುರು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಯಾರಾದರೂ ಪುಡಿ ಮಾಡ್ತೀರಾ ಅಂದರೆ ಖಂಡಿತ ಈ ಮೆಥಡ್‌ನ ಟ್ರೈ ಮಾಡಿ ನೋಡಿ. ಒಂದು ಚೆನ್ನಾಗಿ ಈ ಥರ ಬೌಲಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಜಜ್ಜೋದ್ರಿಂದ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಬಿಡುತ್ತೆ. ಪುಡಿ ಸಾಫ್ಟ್ ಆಗುತ್ತೆ. ಹಾಗೆ ರುಚಿ ಕೂಡ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದೆಲ್ಲ ಎಣ್ಣೆ ಬಿಟ್ಟಿದೆ ನೋಡಿ. ಕುಟ್ಬೇಕಷ್ಟೇ. ಒಂದು 3/4% ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುಟ್ಬಿಟ್ರೆ ಈ ಥರ ಪುಡಿ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ನವಣೆ ರೈಸು ಹಾಗೆ ಮಜ್ಜಿಗೆ ಸಾರು ಮಾಡಿದ್ದೆ. ಸೊ ಹಸ್ಬೆಂಡ್‌ಗೆ ಹಾಕ್ಕೊಡ್ತಿದ್ದೀನಿ. ನಾನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೆನೆನ ಎತ್ತಿಟ್ಟಿರ್ತೀನಿ. ಒಂದು 15 ದಿನಕ್ಕೊಂದು ಸರಿನಾದರೂ ಅದನ್ನು ಬೆಣ್ಣೆ ಮಾಡ್ಕೊಳ್ತೀನಿ. ಅಡುಗೆಗೆ ಅಥವಾ ಚಕ್ಲಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹೋಮ್ ಮೇಡ್ ಬೆಣ್ಣೆ ನಾವು ಎಷ್ಟು ದಿನ ಇಟ್ಟಾದರೂ ಯೂಸ್ ಮಾಡ್ಬೋದು. ಸೊ ಹಾಲು ತೊಗೊಳ್ತೀನಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ತೀನಿ. ಮುಂಚೆ ಸ್ವಲ್ಪ ದಿನ ಮಕ್ಕಳಿಗೆ ಅನ್ನದ ಜೊತೆ ಕಲಿಸ್ಕೊಟ್ಬಿಡ್ತಾ ಇದ್ದೆ. ವೈಶು ಸ್ವಲ್ಪ ಅದನ್ನು ಇಷ್ಟಪಡಲ್ಲ. ವೈಭವ್ ಓಕೆ. ನನಗೂ ಕೂಡ ತುಂಬಾ ಇಷ್ಟ ಆಗ್ತಾಯಿತ್ತು ಕೆನೆ. ನಾನು ಕೂಡ ಆವಾಗ ತಿಂತಾ ಇದ್ದೆ. ಇತ್ತೀಚೆಗೆ ಯಾಕೋ ಅದು ತಿನ್ನೋದಕ್ಕೆ ಇಷ್ಟ ಆಗ್ತಾಯಿಲ್ಲ. ಹಂಗಾಗಿ ಇವಾಗ ರೆಗ್ಯುಲರ್ ಆಗಿ ತೆಗೆದುಬಿಟ್ಟು ನಾನು ಇಟ್ಟಿರ್ತೀನಿ. ಒಂದು 2 ಸರಿ ಆಯ್ತೇನೋ ಈ ಥರ ಬೆಣ್ಣೆಲೆಲ್ಲ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮುಂಚೆ ಎಲ್ಲ ಬರ್ತಾನೆ ಇರಲಿಲ್ಲ. ಎಷ್ಟೋ ಸರಿ ಅಮ್ಮಗೆ ಫೋನ್ ಮಾಡಿ ಕೇಳಿ ಅದನ್ನು ಹೆಂಗೆ ಟ್ರೈ ಮಾಡಿದ್ರೂ ಬೆಣ್ಣೆ ಸರಿಯಾಗಿ ಬರ್ತಾನೆ ಇರಲಿಲ್ಲ. ಚೆಲ್ಬಿಡ್ತಾ ಇದ್ದೆ. ಒಂದು ಸರಿ 2 ಸರಿ ಹಾಗಾಯಿತು. ಆಮೇಲೆ ಖಂಡಿತ ಬರುತ್ತೆ. ಯಾವುದೇ ಆಗಿರಲಿ ನಾವು ನಿರಂತರವಾಗಿ ಟ್ರೈ ಮಾಡ್ತಿದ್ದೀವಿ ಅಂದರೆ ಅದು ಬಂದೇ ಬರುತ್ತೆ. ಅದು ಸಕ್ಸಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ಏನು ಅಂದರೆ ಪ್ರಯತ್ನ ಅನ್ನೋದು ನಡೀತಾನೇ ಇರಬೇಕು ನಾನ್ ಸ್ಟಾಪ್ ಆಗಿ. ಸೊ ಬೆಣ್ಣೆ ನಾವು ಹೊರಗಡೆಯಿಂದ ತರೋದು ಅದು ಯಾವಾಗ ಮಾಡಿರ್ತಾರೋ ಏನೋ ಯಾವುದೇ ಆಗಿರಲಿ, ಪನ್ನೀರ್ ಮಾಡಿದರೂ ಮನೆಯಲ್ಲೇ ಮಾಡ್ಕೋಬೇಕು. ಬೆಣ್ಣೆ ಇದೆಲ್ಲ ನಾವು ಆರೋಗ್ಯದ ಬಗ್ಗೆ ಯೋಚನೆ ಮಾಡಲೇಬೇಕು. ಇವಾಗ ಅಷ್ಟೊಂದು ಕಾಲ ಕೆಟ್ಟೋಗಿದೆ. ಮಕ್ಕಳಿಗೆ ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು ಅನ್ನೋದೇ ದೊಡ್ಡ ತಲೆನೋವಾಗಿ ಕುಂತಿದೆ. ಈ ಪ್ಲಾಸ್ಟಿಕಲ್ಲಿರುವಂಥ ಪ್ರತಿಯೊಂದು ಪ್ರಾಡಕ್ಟು ಏನಿದೆ ಅಲ್ಲ, ಇದನ್ನು 15 ದಿನ 20 ದಿನ ಇಡಬೇಕು ಅಂತ ಪ್ರಿಸರ್ವೇಟಿವ್ ಏನಿದೆ ಅದಕ್ಕೆಲ್ಲನೂ ಕೆಮಿಕಲ್ ಇದ್ದೇ ಇರುತ್ತೆ. ಕೆಮಿಕಲ್ ಇಲ್ಲದೆ ಇರೋದು ಅಷ್ಟು ದಿನ ಬಾಳಿಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಬಿಟ್ಬಿಟ್ಟು ಯಾವುದು ಒಳ್ಳೆಯದು ಅದನ್ನು ತಿನ್ನಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ದಿವಾನ್ ಕವರೆಲ್ಲ ಹಾಕಿ ಹಾಗೆ ಸೋಫಾ ಕವರ್ ಕೂಡ ಹಾಕ್ಕೊಳ್ತಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತಲೇ ಹೇಳ್ಬೋದು. ಕೆಲವೊಂದು ಸರಿ ಎಷ್ಟೊಂದು ಕೆಲಸಗಳಿರುತ್ತೆ. ಕೆಲವೊಂದು ಸರಿ ಬೇಗ ಮುಗ್ದೋಗಿರುತ್ತೆ. ಬಟ್ ಈ ಪ್ರತಿಯೊಂದು ನೀಟಾಗಿರಬೇಕು, ಪ್ರತಿಯೊಂದು ಅಚ್ಚುಕಟ್ಟಾಗಿರಬೇಕು ಅಂದರೆ ಖಂಡಿತ ಕೆಲಸ ಅಂತೂ ಇದ್ದೇ ಇರುತ್ತೆ. ಇಲ್ಲದೇ ಇರುವಂಥ ದಿನಗಳೇ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಪ್ರತಿದಿನ ಹೀಗೆ ಇರುತ್ತೆ. ಏನಾದರೂ ಒಂದು ಆ್ಯಡ್ ಆಗಿರುತ್ತೆ, ಕೆಲಸ ಇರುತ್ತೆ. ಸೊ ಹಾಗಾಗಿ ನಾನು ವೀಡಿಯೋಗಳು ಮಾಡೋದು ಕಡಿಮೆ. ಅದೇ ರೊಟ್ಟಿ, ಅದೇ ಪಲ್ಯ. ಇದು ವೈವಿಧ್ಯಮಯ ಲೋಕ. ಎಲ್ಲ ಥರನೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನಗೆ ಆ ಥರದ್ದು ಯಾವುದೂ ಇಷ್ಟ ಆಗಲ್ಲ. ನಂದೇನು ರೂಟೀನ್ ಇದೆ ನಾನು ಅದರಲ್ಲಿನೇ ಖುಷಿ ಪಡ್ತೀನಿ. ಸೊ ಅದೇ ನನಗೆ ತುಂಬ ಇಷ್ಟ. ಹಾಗಾಗಿ ಜಾಸ್ತಿ ವಿಡಿಯೋಗಳು ಕೂಡ ನಾನು ಮಾಡೋದಕ್ಕೆ ಆಗ್ತಾಯಿಲ್ಲ. ಶಾರ್ಟ್ ವಿಡಿಯೋ ಮಾಡ್ತಾ ಇರ್ತೀನಿ. ಮಕ್ಕಳಿಗೆ ಏನು ಊಟಕ್ಕೆ ಕೊಟ್ಟಿದ್ದೀನಿ, ಕೆಲವೊಬ್ಬರಿಗೆಲ್ಲ ಇಷ್ಟ ಆಗ್ಬೋದು, ಅದನ್ನು ನೋಡಿ ಮಾಡ್ಬೋದು ಅಂತ ಹೇಳಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಕಾಡೊ ಜ್ಯೂಸ್, ಬೆಣ್ಣೆಹಣ್ಣು ಅಂತ ಕೂಡ ಹೇಳ್ತಾರೆ. ಈ ಹಣ್ಣು ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಸಕ್ಕರೆ, ಸ್ವಲ್ಪ ಹಾಲು, ಬೇಕಿದ್ದರೆ ಐಸ್ ಕ್ಯೂಬ್ ಆ್ಯಡ್ ಮಾಡ್ಕೋಬೋದು. ಕೋಲ್ಡ್ ಕುಡಿತೀವಿ ಅಂದರೆ, ಇಲ್ಲ ಅಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ತಿಂಗಳುಗಳ ಹಿಂದೆ ವಿಪರೀತ ಕಾಲು. ಎಷ್ಟಂದರೆ ಅದು ಹೇಳಂಗೆ ಇಲ್ಲ. ಕೂತ್ಕೊಂಡ್ರೂ ಸಮಾಧಾನ ಆಗ್ತಾ ಇರಲಿಲ್ಲ. ಗಂಟೆಗಟ್ಟಲೆ ಕಿಚನಲ್ಲಿ ರೊಟ್ಟಿ ಮಾಡೋದಕ್ಕೆ ನಿಲ್ಲೋದ್ರಿಂದ ಏನಾದರೂ ಹಂಗೆ ಆಗ್ತಿದೆನಾ ಅಂತ ಹೇಳಿ ಸುಮಾರು ದಿನ ಬಿಟ್ಟೆ. ಆಮೇಲೆ ಕಾಲು ಜಾಸ್ತಿನೇ ಆಗ್ತಾಯಿತ್ತು. ಡಾಕ್ಟ್ರ್ ಹತ್ರ ಹೋಗಿ ಕೇಳಿದರೆ ಒಂದು ಬ್ಲಡ್ ಟೆಸ್ಟ್ ಕೊಟ್ಟರು. ಬ್ಲಡ್ ಟೆಸ್ಟಲ್ಲಿ ತುಂಬ ವಿಟಮಿನ್ಸ್ ಕಡಿಮೆ ಇದೆ, ವಿಟಮಿನ್ಸೇ ಇಲ್ಲ ನಿಮ್ಮ ಬಾಡಿಯಲ್ಲಿ ಅಂತ ಹೇಳಿದರು. ನಂಗೆ ಶಾಕ್ ಆಗೋಯಿತು. ಬೆಳಗ್ಗೆ ಇಷ್ಟೆಲ್ಲ ಊಟ ಮಾಡ್ತೀವಿ, ಬಾಡಿಯಲ್ಲಿ ವಿಟಮಿನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಹಾಗೆ ಇನ್ನೊಂದು ಮಾತು ಕೂಡ ಹೇಳಿದರು. ಯಾವಾಗಲೂ ಊಟ ಒಂದೇ ಚೆನ್ನಾಗಿದ್ದರೆ ಅಲ್ಲ, ಆಲೋಚನೆಗಳು ಕೂಡ ಪ್ಯೂರ್ ಆಗಿರಬೇಕು, ನಮ್ಮ ದೇಹಕ್ಕೆ ಪೂರಕವಾಗಿರಬೇಕು. ಆವಾಗೇನೆ ನಾವೇನೇ ಊಟ ಮಾಡಿದರೂ ಅದು ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ. ನಿಜವಾಗ್ಲೂ ಊಟ ಎಲ್ಲ ಚೆನ್ನಾಗಿರೋದನ್ನು ಮಾಡ್ತಾ ಆಲೋಚನೆಗಳು ಕೆಲ್ಸಕ್ಕೆ ಬಾರದೇ ಇರೋದು ಏನೇನೋ ಆಲೋಚನೆ ಮಾಡ್ತಾ ಇರ್ತೀವಿ. ಅವಾಗಿಂತ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ.
ಆದಷ್ಟು ಒಳ್ಳೆ ಊಟ, ಒಳ್ಳೆ ಆಲೋಚನೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಲೇ ಹೇಳ್ತೀನಿ. ಇನ್ನು ಮನೆಯಲ್ಲಿರೋ ಗಿಡಗಳಂತೂ ತುಂಬ ಚೆನ್ನಾಗಿಯೇ ಗ್ರೋತ್ ಆಗಿದ್ದಾವೆ. ಕೆಲವೊಂದೆಲ್ಲ ಹೋಗ್ತಾ ಇರುತ್ತೆ, ಆವಾಗವಾಗ ಮತ್ತೆ ತಂದು ಹಚ್ತಾನೆ ಇರ್ತೀವಿ. ಮನೆಗೆ ಬಂದವರಂತೂ ತುಂಬ ಖುಷಿ ಪಡ್ತಾ ಇರ್ತಾರೆ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದೀರಾ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳಿ. ಗಿಡಗಳು ಹೂವು ಬಿಡೋದು, ಅವುಗಳು ಚಿಗಿಯೋದು ನೋಡಿದಾಗ ಅವನ್ನೆಲ್ಲ ಎಷ್ಟೊಂದು ಮನಸ್ಸಿಗೆ ಖುಷಿ ಅಂದರೆ, ಖಂಡಿತ ಒಂದು 4 ಗಿಡಗಳನ್ನು ಇಟ್ಟು ನೋಡಿ, ಆ ಗಿಡಗಳು ಕೊಡುವಂಥ ನೆಮ್ಮದಿ ಇನ್ಯಾವುದು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ನೆಮ್ಮದಿ ಗಿಡಗಳನ್ನು ನೋಡಿದರೆ ಸಿಗುತ್ತೆ. ಸೊ ಹಾಗಾಗಿ ಅವುಗಳನ್ನು ಕೇರ್ ಮಾಡೋದ್ರಲ್ಲಿನೇ ದಿನಗಳು ಕಳೀತೀನಿ. ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಖಂಡಿತ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ. ಫೈನಲ್ ಆಗಿ ಒಂದು ಲುಕ್ ಇದೆ, ಇದನ್ನು ನೋಡ್ಕೊಳ್ಳಿ. ಇವತ್ತಿನ ಬಟ್ಟೆ ಎಲ್ಲ ರಾಶಿ ರಾಶಿ ಬಿದ್ದಿದೆ, ಇದನ್ನೆಲ್ಲ ನಾಳೆ ಮಾಡಿಸಿಟ್ಕೊಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.